ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇನ್ನೂ ತುಂಬಾ ಲಾಂಗ್ ಗ್ಯಾಪ್ ಆಗೋಗಿದೆ ನನ್ನ ವೀಡಿಯೋಸ್ ಅಪ್ಲೋಡ್ ಮಾಡಿ. 100 ಡೇಸ್ ಚಾಲೆಂಜ್ ತಗೋತೀನಿ ಅಂತ ಹೇಳಿಬಿಟ್ಟು ಮಾಯನೇ ಆಗಿಬಿಟ್ಟೆ ಅಂತ ಅಂದ್ಕೊಂಡಿರ್ತೀರಾ. ಹಾಗೆಯೇ ತುಂಬ ಜನ ವೀಡಿಯೋಸ್ ಯಾಕೆ ಮಾಡ್ತಾಯಿಲ್ಲ ಮಾಡಿ ಅಂತಲೂ ಕೇಳಿದ್ದೀರಾ. ಸೊ ತುಂಬ ಖುಷಿಯಾಯಿತು ನಿಮ್ಮ ಕಾಳಜಿನ ನೋಡಿ. ಅದಕ್ಕೆ ಏನಕ್ಕೆ ನಿಮ್ಮನ್ನೆಲ್ಲ ಸುಮ್ಮನೆ ಡಿಸಪಾಯಿಂಟ್ ಮಾಡೋದು ಅಂತ ಹೇಳಿಬಿಟ್ಟು ವಿಡಿಯೋ ಮಾಡೋಣ ಅಂತ ಹೇಳಿ ಇವತ್ತು ಶುರು ಮಾಡಿದ್ದೀನಿ. ಸೊ ಇವತ್ತು ಗುರುವಾರ ಗೈಸ್. ಇವಾಗ ತಾನೇ ಪೂಜೆ ಎಲ್ಲ ಮುಗೀತು, ತಿಂಡಿ ಕೆಲಸ ಎಲ್ಲ ಮುಗ್ದಿದೆ. ಸೊ ಇವಾಗ ಮೈಂಡು ಪೀಸ್ಫುಲ್ ಆಗಿತ್ತು. ಆ್ಯಂಡ್ ನಾನು ಇಷ್ಟು ದಿನ ವ್ಲಾಗ್ಸ್ ಎಲ್ಲ ಡಿಲೇ ಮಾಡೋದಕ್ಕೆ ಕಾರಣ ಬಂದುಬಿಟ್ಟು ನಮ್ಮದು ಹೌಸ್ ಶಿಫ್ಟಿಂಗ್ ಕೆಲಸ ನಡೀತಿತ್ತು. ಬೇರೆ ಮನೆ ಮಾಡೋಣ ಅಂತ ಹೇಳಿ ಹುಡ್ಕಾಡ್ತಿದ್ವಿ. ಆ್ಯಂಡ್ ಆ ಮನೆಗೆ ಶಿಫ್ಟ್ ಆಗೋದೆಲ್ಲ ಇಷ್ಟು ದಿನ ಪ್ರೋಸೆಸ್ ಆಯಿತು. ಅದಕ್ಕಾಗಿ ನಾನು ಇಷ್ಟು ದಿನ ಯಾವುದೇ ಥರ ವೀಡಿಯೋಸ್ ಮಾಡೋಕ್ಕಾಗಿರಲಿಲ್ಲ. ಬಟ್ ಇನ್ನು ಮುಂದೆ ಖಂಡಿತ ಮಿಸ್ ಮಾಡ್ದಲೇ ಒಂದಿನ ಬಿಟ್ಟು ಒಂದಿನ ಆದರೂ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ, ಸೊ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಸೊ ಇವತ್ತಿನ ವ್ಲಾಗ್ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದಲ್ಲಿ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಬನ್ನಿ ವ್ಲಾಗ್ ಶುರು ಮಾಡೋಣ. ಪೂಜೆ ಎಲ್ಲ ಮುಗ್ದಿದೆ, ತಿಂಡಿ ಹಾಕ್ಕೊಟ್ಟಿದ್ದೀನಿ, ತಿಂತವ್ರೆ ಅಪ್ಪ ಮಗಳಿಬ್ರು. ನನ್ನ ಮಗಳು ಫೋನ್ ಮಡಗ್ರಿ ಕಿತ್ಬಿಟ್ಟು ಫೋನ್ ನೋಡಿನೇ ಅರ್ಧ ಹಾಳಾಗ್ತವಳೆ. ಇನ್ನೇನೋ ಸ್ಕೂಲ್ ಶುರು ಆಗುತ್ತೆ ಗೈಸ್. ಚೆನ್ನಾಗೇ ಮಾಡ್ತಿದ್ಲು. ಇವಾಗ ನೋಡಿ ವಿಡಿಯೋ ಆನ್ ಮಾಡಿದ ತಕ್ಷಣ ಹೆಂಗೆ ಆಡ್ತಾಳೆ ಅಂತ. ಇನ್ನೇನು 31 ಅವಳಿಗೂ ಸುಮ್ಮನೆ ವಿಡಿಯೋಗೆ ನಾಟಕ ಮಾಡಬೇಡಿರಿ. ವಿಡಿಯೋಗೆ ನಾಟಕ ಮಾಡ್ತಿದ್ದೀರಾ? ಮುಂಚೆ ಖಾರ ಮಾಡ್ಬಿಡ್ತಾ ಇದ್ದೆ, ತುಂಬಾ ಸ್ಪೈಸಿ ಮಾಡ್ತಾ ಇದ್ದೆ. ಇವಾಗ ಒಂದ್ ಸ್ವಲ್ಪ ಖಾರ ಕಮ್ಮಿ ಮಾಡಿದ್ಯಾ? ಹೌದಾ? ಖಾರ ಇದೆಯಾ ಇಲ್ಲ ಅಂತ ಹೇಳು ಮಮ್ಮಿಗೆ. ಚೆನ್ನಾಗಿದೆ. ನಿಮಗೆ ಈ ಮನೆ ಇಷ್ಟ ಆಯ್ತಾ? ಇಲ್ಲಿ ಇರ್ಬೋದಾ? ಅಡ್ಜಸ್ಟ್ ಆಯ್ತಾ? ಏನು ಚೆನ್ನಾಗಿದೆ ಈ ಮನೆ. ಅಡ್ಜಸ್ಟ್ ಆಯ್ತಾ ನಿಮಗೆ ಈ ಮನೆ? ಸೊ ಗೈಸ್, ಈ ಮನೆ ಇವಾಗ ನಾವು ಶಿಫ್ಟಾಗಿ ಒಂದು 15 ಡೇಸ್ ಆಗಿದೆ. ಇವಾಗ ತಾನೇ ಪೂಜೆ ಮಾಡಿದ್ದೀನಿ. ಇವಾಗ ತಾನೇ ಪೂಜೆ ಮುಗೀತು. ನೀವು ನೋಡ್ತಿರ್ಬೋದು, ಇದು ನನ್ನ ಪುಟಾಣಿ ದೇವ್ರ ಮನೆ. ಸೊ ಆ ಮನೇಲಿ ದೇವ್ರ ಮನೆ ತುಂಬಾ ಚೆನ್ನಾಗಿತ್ತು ಮತ್ತು ದೊಡ್ಡದಾಗಿತ್ತು. ಬಟ್ ಇಲ್ಲಿ ಪುಟಾಣಿಯಾಗಿದೆ. ಸೊ ಐ ಆಮ್ ಓಕೆ ವಿತ್ ದಿಸ್. ಪುಟಾಣಿ ಆಗಿದ್ರೂ ನನಗೆ ಹೇಗೆ ಅನುಕೂಲನೋ ಹಂಗೆ ಜೋಡಿಸ್ಕೊಂಡಿದ್ದೀನಿ. ನೀವಿಲ್ಲಿ ನೋಡ್ತಿರ್ಬೋದು. ಎಲ್ಲಿ ಪೂಜೆ ಮಾಡಿದ್ರೆ ಏನು, ಜಾಗ ಎಷ್ಟು ದೊಡ್ಡದಾಗಿದ್ರೆ ಏನು, ಚಿಕ್ಕದಾಗೆ ಇದ್ದರೆ ಏನು ಅಲ್ವಾ ಗೈಸ್. ನಮ್ಮದು ಭಕ್ತಿ ಎಷ್ಟು ಇರುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ರಾಯರ್ದು ಫೋಟೋ ಆ ಮನೇಲಿತ್ತಲ್ಲ, ಆ ಫೋಟೋನೇ ಇಲ್ಲಿ ಹಾಕಿದ್ದೀನಿ ಗೈಸ್. ಸೊ ರಾಯರು ನಾವೆಲ್ಲೋದ್ರೂ ನಮ್ಮ ಜೊತೆ ಬರ್ತಾರೆ. ಸ್ಟ್ಯಾಚು ಅಲ್ಲ, ಅದು ಫೋಟೋ ಅಂದರೆ ಟೈಲ್ಸ್ ಹಾಕ್ಸಿದ್ದಾರೆ ಈ ಮನೇಲೂ. ಅದಕ್ಕೇನೆ ಅನ್ಸೋದು ನಮಗೆ ನಾವೆಲ್ಲೋದ್ರೂ ರಾಯರು ನಮ್ಮ ಜೊತೆ ಬರ್ತಾರೆ ಅಂತ ಅಲ್ವ ರೀ. ಅದು ನಮಗೆ ಐಡಿಯಾನೇ ಇರಲ್ಲ, ಬಟ್ ಯಾವುದೋ ಒಂದು ರೂಪದಲ್ಲಿ ಅವ್ರು ಬಂದು ನಮ್ಮ ಜೊತೆ ಸೇರಿರ್ತಾರೆ ಅಲ್ವಾ. ಸೊ ನಮಗೆ ಅವರೇ ಒಂಥರ ಧೈರ್ಯ ಅಂತ ಹೇಳ್ಬೋದು. ಸೊ ನೋಡ್ತಿರ್ಬೋದು ನನ್ನ ದೇವ್ರ ಮನೆ ನಾನು ಈ ಥರ ಸೆಟಪ್ ಮಾಡ್ಕೊಂಡಿದ್ದೀನಿ. ಹೋಮ್ ಟೂರ್ ಬೇಕು ಅಂದರೆ ಕೇಳಿ ಗೈಸ್, ಆದಷ್ಟು ಬೇಗ ಮಾಡ್ತೀನಿ. ಸೊ ತಿಂಡಿ ಏನು ಮಾಡಿದ್ದೀನಪ್ಪ ಇವತ್ತು ಅಂತಂದರೆ ಪೀಸ್ ಪಲಾವ್ ಮಾಡಿದ್ದೀನಿ. ಅಂದರೆ ಬಟಾಣಿ ಹಾಕ್ಬಿಟ್ಟು ರೈಸ್ ಬಾತ್ ಥರ ಪಲಾವ್ ಟೈಪೇ ಮಾಡಿದ್ದೀನಿ ಗೈಸ್. ಸೊ ಇಷ್ಟು ದಿನ ಪೂಜೆ ಇತ್ತು ಮನೇಲಿ, ಯಾಕಂದರೆ ಇದು ಹೊಸ ಮನೆ, ನಮ್ಗೆ ಹೋಮ ಮಾಡಿಸ್ಕೊಟ್ಟಿದ್ರು. ಸೊ ಇಷ್ಟು ದಿನ ಪೂಜೆ ಇತ್ತು ಗೈಸ್. ಪೂಜೆ ಎಲ್ಲ ಒಂದು ನಿಮಿಷ ದಿಯಾ, ಒಂದು ನಿಮಿಷ ಕೊಡಿ. ಸೊ ಇಲ್ಲಿ ನೋಡ್ತಿರ್ಬೋದು, ಇದೇ ನಮ್ಮ ಮನೆಯವರು ಹೇಳಿತ್ತು. ಸೊ ಇಲ್ಲಿ ಹಾಕ್ಕೊಂಡಿದ್ದೀವಿ ಸ್ವಿಂಗು. ಎಸ್, ಏನಪ್ಪ ಅಂದರೆ ಇದು ಹೊಸ ಮನೆ, ನಮಗೆ ಹೋಮ ಮಾಡಿಕೊಟ್ಟಿದ್ರು. ಅದಕ್ಕೆ ಇಷ್ಟು ದಿನ ಪೂಜೆ ಮಾಡ್ತಿದ್ದೆ ಆ್ಯಂಡ್ ಅದರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದೆ ನಾನು. ಹಾಗೆಯೇ ಶಿಫ್ಟಿಂಗ್ ಆದಮೇಲೆ ಸ್ವಲ್ಪ ಮನೆನ ಡೆಕೋರೇಟ್ ಮಾಡೋದೆಲ್ಲ ಕೆಲಸ ಇರುತ್ತೆ ಅಲ್ವಾ. ಹಾಗಾಗಿ ನಾನು ಯಾವುದೇ ಥರ ವೀಡಿಯೋಸ್ ಮಾಡೋಕ್ಕಾಗಿರಲಿಲ್ಲ. ಬಟ್ ಇವತ್ತು ಎಲ್ಲ ಕೆಲಸ ನೈಟೇ ಮುಗಿಸಿ ಮಲ್ಕೊಂಡಿದ್ದರಿಂದ ಬೆಳಿಗ್ಗೆ ಎದ್ದ ತಕ್ಷಣವೇ ಪೂಜೆ ಮಾಡಿ ತಿಂಡಿ ಎಲ್ಲ ಮಾಡಿ ಮುಗೀತು. ಆ್ಯಕ್ಚುಲಿ ಇವತ್ತು ರಾಯರ್ ಮಠಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ನಮ್ಮ ಮನೆಯವ್ರಿಗೆ ಲೇಟ್ ಆಗೋಗಿದೆ, ಅವ್ರು ಹೋಗಬೇಕು, ಮೀಟಿಂಗ್ಸ್ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗಾಗಿ ಹೋಗೋಣ ಇಲ್ಲೇ ಅಂದರೆ ಅಕ್ಕಪಕ್ಕದ ಮನೆಯವ್ರು ಯಾರಾದರೂ ಹೋದರೆ ಅವ್ರ ಜೊತೆ ಹೋಗೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಆದೆ. ಸೊ ಪೂಜೆ ಎಲ್ಲ ಮುಗೀತು ಗೈಸ್. ನೋಡೋಣ ಸಂಜೆವರೆಗೂ ಏನಾಗುತ್ತೆ ಅಂತ ಎಲ್ಲನೂ ಶೇರ್ ಮಾಡ್ಕೋತಾ ಇರ್ತೀನಿ. ಸೊ ಬನ್ನಿ. ತುಂಬ ಜನ ನನ್ನ ವೀಡಿಯೋಸ್ನ ಮಿಸ್ ಮಾಡ್ಕೊಂಡಿದ್ದೀರಾ. ನಂಗೆ ನಿಜ ಎಷ್ಟೊಂದು ಖುಷಿ ಆಯಿತು ಗೊತ್ತಾ. ತುಂಬ ಜನ
ಅಂದರೆ ಅಕ್ಕಪಕ್ಕದವ್ರಾಗಿರ್ಬೋದು ಆ್ಯಂಡ್ ಊರಿಗೆ ಹೋದಾಗ ಊರಲ್ಲಿ ಆಗಿರ್ಬೋದು ಆ್ಯಂಡ್ ಫ್ರೆಂಡ್ಸ್ ಆಗಿರ್ಬೋದು, ಸುಮಾರು ಜನ ಅವ್ರು ಯಾರೋ ನನಗೆ ಗೊತ್ತೇ ಇರೋಲ್ಲ, ಅವರೂ ಅಷ್ಟೇ ಯಾಕೆ ವೀಡಿಯೋಸ್ ಚೆನ್ನಾಗಿ ಮಾಡ್ತಿದ್ಯಲ್ಲ, ಯಾಕೆ ಅವ್ರು ಅಂದ್ಕೊಬಿಟ್ಟಿದ್ದಾರೆ ನಾನು ಕಂಪ್ಲೀಟಾಗಿ ಯೂಟ್ಯೂಬ್ನೇ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ ಅಂತ. ನೋ ಗೈಸ್, ಇಷ್ಟು ದಿನ ವೀಡಿಯೋಸ್ ಮಾಡೋಕ್ಕೆ ಮನಸ್ಸಿರಲಿಲ್ಲ, ಹಾಗಾಗಿ ಮಾಡಲಿಲ್ಲ ಅಷ್ಟೇ. ಮನಸ್ಸಿರಲಿಲ್ಲ ಅನ್ನೋದಕ್ಕಿಂತ ನಿಮಗೆ ಗೊತ್ತಿರುತ್ತೆ ಹೌಸ್ ಶಿಫ್ಟಿಂಗ್ ಅಂದರೆ ಎಷ್ಟೊಂದು ಹೆಕ್ಟಿಕ್ ಆಗಿರುತ್ತೆ, ಎಷ್ಟೊಂದು ತಲೆನೋವುಗಳು ಅಂತ. ಅದರಲ್ಲೂ ಇದು ಬೇರೆ ಸ್ಟೋರಿನೇ ಇದೆ. ಆ ಸ್ಟೋರಿ ಎಲ್ಲ ನಾನು ಮುಂಬರುವ ದಿನಗಳಲ್ಲಿ ಶೇರ್ ಮಾಡ್ಕೊತಾ ಹೋಗ್ತೀನಿ. ಯಾಕಂದರೆ ಹೌಸ್ ಶಿಫ್ಟಿಂಗ್ ಅಂದರೆ ಆಲ್ಮೋಸ್ಟ್ ಒಂದು 15 ಡೇಸಲ್ಲಿ ಸರಿ ಹೋಗಬೇಕಾಗಿತ್ತು. ಏನಕ್ಕೆ ಇಷ್ಟೊಂದು ದಿನ ತಗೊಂಡ್ರು ಅನ್ನೋದೆಲ್ಲ ಡೌಟ್ ನಿಮಗೆ ಇರುತ್ತೆ. ಬಟ್ ಹೌಸ್ ಶಿಫ್ಟಿಂಗ್ ಅಂದರೆ ಅದರಿಂದ ಒಂದು ಬ್ಯಾಕ್ ಸ್ಟೋರಿ ಇದೆ. ಸೊ ಅದ್ರ ಬಗ್ಗೆ ನಾನು ಹೇಳಬೇಕು. ಹಾಗಾಗಿನೇ ಇಷ್ಟೊಂದು ದಿನ ಆಗಿದ್ದು ಗೈಸ್. ಬಟ್ ಇನ್ನು ಮುಂದೆ ಹಾಗಾಗಲ್ಲ. ತುಂಬ ಜನ ಯಾರೆಲ್ಲ ಕೇಳಿದ್ರು ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ನನಗೂ ತುಂಬ ವೀಡಿಯೋಸ್ ಮಾಡೋದಕ್ಕೆಲ್ಲ ಏನಂತಾರೆ, ಏನದು ಇವಾಗ ನನಗೆ ಬಾಯಿಗೆ ಬರ್ತಾಯಿಲ್ಲ ನೋಡಿ, ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗುತ್ತೆ ಗೈಸ್. ಸೊ ನೋಡೋಣ ಇವತ್ತು ಏನಾಗುತ್ತೆ ಅಂತ. ನಿಮ್ಮೆಲ್ಲರ ಜೊತೆ ತುಂಬಾ ಮಾತಾಡೋದಿದೆ, ತುಂಬಾ ಶೇರ್ ಮಾಡ್ಕೊಳ್ಳೋದಿದೆ. ಈ ಜರ್ನಿ ಏನಿತ್ತಲ್ವ ಗೈಸ್, ಲೈಕ್ ಹೌಸ್ ಶಿಫ್ಟಿಂಗು ಆ್ಯಂಡ್ ಈ ವಿಡಿಯೋಸ್ ನಾನು ಏನು 100 ಡೇಸ್ ಚಾಲೆಂಜ್ ಅಂದೆ, ಅದಾದಮೇಲೆ ನಾವು ತಗೊಂಡಂತಹ ಕೆಲವೊಂದು ಡಿಸಿಷನ್ಗಳಿಂದ ನಾವೇ ಸಫರ್ ಮಾಡಿದ್ದೀವಿ. ಆ್ಯಂಡ್ ತುಂಬ ಈ ಕ್ಷಣಗಳು ಮಿಕ್ಸ್ಡ್ ಆಫ್ ಎಮೋಷನ್ಸ್ ಥರ ಇತ್ತು. ಸೊ ಆ ಕ್ಷಣದಲ್ಲೆಲ್ಲ ನಿಜವಾಗ್ಲೂ ವ್ಲಾಗ್ ಮಾಡೋ ಅಷ್ಟು ಪೇಷನ್ಸ್ ಅಂತೂ ನಂಗೆ ಇರಲಿಲ್ಲ, ಹಾಗಾಗಿ ನಾನು ಮಾಡಲಿಲ್ಲ ಅಷ್ಟೇ. ಸೊ ನೋಡೋಣ ಗೈಸ್, ಇನ್ನು ಮುಂದೆ ಎಲ್ಲನೂ ಆದಷ್ಟು ಏನು ನಡೆಯುತ್ತೆ ಲೈಫಲ್ಲಿ ಅದನ್ನ ರಾ ಆಗಿ ಶೇರ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಏನು ಗೊತ್ತಾ, ಜನ ಅಂದ್ಕೊಬಿಡ್ತಾರೆ ಎಲ್ಲರಿಗೂ ಇವ್ರ ಲೈಫಲ್ಲಿ ಎಲ್ಲನೂ ಸರಿಯಾಗಿರುತ್ತೆ, ಏನೂ ಕಷ್ಟನೇ ಇರಲ್ಲ ಅಂತ. ಆ್ಯಂಡ್ ನಾವು ಖುಷಿ ಕ್ಷಣಗಳನ್ನು ತೋರಿಸ್ತಾ ಹೋಗ್ತೀವಿ. ಬಟ್ ಎಲ್ಲೋ ಒಂದು ಕಡೆ ಎಲ್ಲರ ಲೈಫಲ್ಲೂ ಕಷ್ಟ ಅನ್ನೋದು ಇರುತ್ತೆ, ನೋವು ಅನ್ನೋದು ಇರುತ್ತೆ, ಬೇಜಾರು ಅನ್ನೋದು ಇರುತ್ತೆ. ಬಟ್ ಎಲ್ಲರೂ ಅದನ್ನೆಲ್ಲ ತೋರಿಸ್ಕೊಂಡು ಅದನ್ನೆಲ್ಲ ಡ್ರಾಮಾ ಮಾಡ್ಕೊಂಡು ಕುತ್ಕೊಳ್ಳೋದಕ್ಕೆ ಹೋಗಲ್ಲ. ಸೊ ವ್ಯೂಸ್ಗೋಸ್ಕರ ಅದೆಲ್ಲ ಇದು ಮಾಡೋ ಅಷ್ಟು ಇರಲ್ಲ. ಏನು ಖುಷಿ ಕ್ಷಣಗಳಿರುತ್ತೋ ಅದನ್ನು ಒಂದು ಮೆಮೊರೀಸಾಗಿ ಇಟ್ಕೋಬೇಕು. ಆ್ಯಂಡ್ ಇದರಿಂದ ಒಂದಷ್ಟು ಅರ್ನಿಂಗ್ಸ್ ಮಾಡ್ಕೋಬೇಕು ಅನ್ನೋ ಉದ್ದೇಶದಿಂದ ನಾನು ಯೂಟ್ಯೂಬ್ ಚಾನಲ್ನ ಶುರು ಮಾಡಿದ್ದು. ಅದೇನಪ್ಪ ಅಂದರೆ, ಇವಾಗ ನೋಡಿ, ನಾನು ಪ್ರೆಗ್ನೆಂಟ್ ಇದ್ದಾಗಿಂದ ವಿಡಿಯೋ ಶುರು ಮಾಡಿದ್ದು ಸ್ಟಾರ್ಟಿಂಗು. ಸೊ ಮದುವೆ ಆದ ಹೊಸದ್ರಲ್ಲಿ ನಾನು ವಿಡಿಯೋ ಶುರು ಮಾಡಿದೆ. ಆವಾಗ ನಾವು ನಮ್ಮೂರಲ್ಲಿದ್ವಿ, ಆಮೇಲೆ ಒಂದು ಮನೆಗೆ ಬಂದ್ವಿ, ಅಲ್ಲಿಂದ ಇನ್ನೊಂದು ಮನೆಗೆ ಬಂದ್ವಿ, ಇವಾಗ ಇನ್ನೊಂದು ಮನೆಗೆ ಬಂದ್ವಿ. ಸೊ ಇದೆಲ್ಲ ಮೆಮೊರೀಸು ನನ್ನ ವೀಡಿಯೋಸಲ್ಲಿ ಸ್ಟೋರ್ ಆಗಿದೆ. ಸೊ ನಾನು ಯಾವಾಗ ಬೇಕು ಅವಾಗ ನೋಡ್ಬೋದು. ಈ ಥರ ಗುಡ್ ಮೆಮೊರೀಸ್ ಏನಿರುತ್ತೋ ಅದನ್ನೆಲ್ಲ ನಾನು ಒಂದು ಚಿತ್ರೀಕರಣದ ಥರ ನನ್ನ ಹತ್ರ ಇಟ್ಕೋಬೇಕು ಅನ್ನೋ ಉದ್ದೇಶಕ್ಕೆ ನಾನು ವೀಡಿಯೋಸ್ ಶುರು ಮಾಡಿದೆ. ಹಾಗೆಯೇ ಇದರಿಂದ ಸ್ವಲ್ಪ ಅರ್ನಿಂಗ್ಸ್ ಬಂದರೆ ವುಮೆನ್ಸ್ ಆಗಿ ಹೆಣ್ಮಕ್ಳಾಗಿ ನಮಗೆ ಏನಿರುತ್ತೆ, ನಮ್ಮದೇ ಆದಂತಹ ಸ್ವಂತ ಅರ್ನಿಂಗ್ಸ್ ಮಾಡಬೇಕು, ಏನಾದರೂ ಸಂಪಾದನೆ ಮಾಡಬೇಕು. ಆ್ಯಂಡ್ ಒಂಚೂರು ಜನ ನಮ್ಮನ್ನು ಗುರುತಿಸ್ಬೇಕು ಅನ್ನೋ ಥರ ಎಲ್ಲ ಇದಿರುತ್ತೆ. ಹಾಗಾಗಿ ನನಗೂ ಅದೇ ಥರ ಇದ್ದಿದ್ದರಿಂದನೇ ನಾನು ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ದು ಗೈಸ್. ಎಸ್ ಗೈಸ್, ಅದೇ ಹೇಳಿದೆ ಅಲ್ವಾ, ಅರ್ನಿಂಗ್ಸ್ಗೋಸ್ಕರನೇ ನಾನು ವಿಡಿಯೋ ಶುರು ಮಾಡಿದ್ದು. ಇದ್ರ ಬಗ್ಗೆ ಸಪ್ರೇಟ್ ವೀಡಿಯೋನೇ ಮಾಡಿ ಹಾಕ್ತೀನಿ. ಸೊ ಹೇಗೆ ಅರ್ನಿಂಗ್ಸ್ ಎಲ್ಲ ಮಾಡ್ಬೋದು, ಏನು ಎತ್ತ ಅದ್ರದ್ದು ಡೀಟೇಲ್ ವಿಡಿಯೋ ಹಾಕ್ತೀನಿ ಗೈಸ್. ಅದ್ರ ಬಗ್ಗೆ ಮಾತಾಡ್ತಾ ಹೋದರೆ ತುಂಬಾ ದೊಡ್ಡದಾಗೋಗುತ್ತೆ ವಿಡಿಯೋ. ಸೊ ಇವಾಗ ಆಲ್ಮೋಸ್ಟ್ ಮಧ್ಯಾಹ್ನ 3 ಗಂಟೆ ಆಗಿದೆ. ಆವಾಗಲೇ ತಿಂಡಿ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಎಲ್ಲ ಮಾಡಿ ಮುಗೀತು. ಸಂಜೆ ಏನಾದರೂ ಸಾಂಬಾರು ಮಾಡಬೇಕು. ಸೊ ಸಂಜೆ ಮೇಲೆ ಇನ್ನೊಂದು ಸಪ್ರೇಟ್ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಈ ವ್ಲಾಗು ಫಸ್ಟು ತುಂಬ ದಿನ ಗ್ಯಾಪ್ ಆದಮೇಲೆ ಹಾಕಿರೋದು ಅಲ್ವಾ. ಸೊ ಲಾಂಗ್ ವಿಡಿಯೋ ಮಾಡೋದು ಬೇಡ, ಸಾಕು ಇಷ್ಟೇ ಅಂತ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿದರೆ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.